ನಮಸ್ಕಾರ ಸ್ನೇಹಿತರೆ, ವಿಡಿಯೋ ನೋಡ್ತಾರೆ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ವಿಡಿಯೋನ ಯಾರು ಕಡ್ಡಾಯವಾಗಿ ಮತ್ತು ಸ್ಕಿಪ್ ಮಾಡದೆ ನೋಡಲೇಬೇಕು ಅಂತಂದರೆ KSOU ಅಂದರೆ ಓಪನ್ ಯೂನಿವರ್ಸಿಟಿ ಮೈಸೂರಿನ ಅಡಿಯಲ್ಲಿ ದಾಖಲಾದಂಥ ವಿದ್ಯಾರ್ಥಿಗಳು ಇದೀಗ ಫ್ರೆಷರ್ಗಳು ದಾಖಲಾಗಿದ್ದಾರೆ ಹಾಗೂ ರಿನ್ಯುವಲ್ ಅಭ್ಯರ್ಥಿಗಳು ದಾಖಲಾಗಿದ್ದಾರೆ ಹಾಗೂ ಉಳಿದ ರೆಗ್ಯುಲರ್ ಆಗಿ ಕಾಲೇಜ್ ಅಟೆಂಡ್ ಮಾಡುವಂಥ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ 10ನೇ ತರಗತಿಯ ನಂತರದ ವಿದ್ಯಾರ್ಥಿಗಳು UG ಆಗಿರ್ಬೋದು, PG ಆಗಿರ್ಬೋದು, PUC ನಂತರದ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಈ ವಿಡಿಯೋನ ಗಮನಿಸಲೇಬೇಕು. ಏನಪ್ಪ ಅಂತಂದರೆ, ಇನ್ನು KSOU ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೆಲ್ ಐಕನನ್ನು ಒತ್ತಿ. ನಾವು ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗೂ ನೀವೇ ಮೊದಲಾಗಿ ನೋಡಬಹುದು. ಇನ್ನು KSOU ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಅವರ ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿದ್ದು, ಎಕ್ಸಾಮ್ಸ್ಗಳು ನಡೀತಾ ಇರುವಾಗಲೇ ರಿನ್ಯುವಲ್ ಅಡ್ಮಿಷನ್ನ KSOU ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ಯೂನಿವರ್ಸಿಟಿ ರಿನ್ಯುವಲ್ ಅಡ್ಮಿಷನ್ ಮಾಡಿಸಲು ಹೇಳಿತ್ತು. ಅದೇ ನಂತರ ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ರಿನ್ಯುವಲ್ ಅಡ್ಮಿಷನ್ನ ಮಾಡಿಸಿರಲಿಲ್ಲ. ಅದೇ ಕಾರಣದಲ್ಲಿ ಕೆಲವೊಂದು SSP ವಿದ್ಯಾರ್ಥಿ ವೇತನ ಕೂಡ ಅನೌನ್ಸ್ ಆಗಿತ್ತು. 30/11/2024 ಲಾಸ್ಟ್ ಡೇಟ್ ಅಂತ SSP ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ರಿನ್ಯುವಲ್ ಅಡ್ಮಿಷನ್ನ ತಗೊಳ್ಳದೆ SSP ವಿದ್ಯಾರ್ಥಿ ವೇತನವನ್ನು ಅಪ್ಲೈ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಆ ಕಾರಣದಿಂದಾಗಿ ಆ ಅಭ್ಯರ್ಥಿಗಳಿಗೆ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬರುವಂಥ SSP ಸ್ಕಾಲರ್ಶಿಪ್ 30/11/2024 ಅಂದರೆ ನವೆಂಬರ್ 30ರಂದು ಕೊನೆಯಾಗಿತ್ತು. ಆದರೆ ಈಗ ಅದನ್ನು ವಿದ್ಯಾರ್ಥಿ ವೇತನ ತಂತ್ರಾಂಶ ಮುಂದಕ್ಕೆ ನೀಡಿದೆ, ಅಂದರೆ ಎಕ್ಸ್ಟೆಂಡ್ ಮಾಡಿದೆ. ದಯವಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಎಲ್ಲ ಅಭ್ಯರ್ಥಿಗಳು ಹಾಗೂ KSOU ಅಡಿಯಲ್ಲಿ ದಾಖಲಾದಂಥ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಕಡ್ಡಾಯವಾಗಿ ನೋಡಬೇಕು. ಏನಪ್ಪ ಅಂತಂದರೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಂದರೆ SSP ಸ್ಕಾಲರ್ಶಿಪ್ ನೀವು ನೋಡ್ಬೋದು. ಇದು SSPಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟಲ್ಲಿ ನೋಡೋದಾದರೆ ನಾವು ಕೆಳಗೆ ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ನಾವು ಗಮನಿಸ್ಬೋದು. ಇದೇನಪ್ಪ ಅಂತಂದರೆ, 30ನೇ ತಾರೀಕು ನವೆಂಬರಂದು ಡೇಟು ಮುಗಿದೋಗಿತ್ತು. ಆದರೆ ಈಗ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ 20ನೇ ತಾರೀಕು ಡಿಸೆಂಬರ್ವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ದಯವಿಟ್ಟು ಯಾರೆಲ್ಲ ಇನ್ನೂ ರಿನ್ಯುವಲ್ ಮಾಡ್ಕೊಂಡಿಲ್ಲ KSOU ವಿದ್ಯಾರ್ಥಿಗಳು, ಅವರು ರಿನ್ಯುವಲ್ ಮಾಡ್ಕೋಬೇಕು. ನಿಮಗೆ ರಿನ್ಯುವಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ ನಮ್ಮನ್ನು ಕಮೆಂಟ್ ಬಾಕ್ಸಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ನಂಬರ್ನ ಹಾಕಿರ್ತೇವೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವೇ ಮೊಬೈಲ್ನಲ್ಲಿ ಅಥವಾ ನಾವೇ ನಿಮಗೆ ಆನ್ಲೈನಲ್ಲಿ ರಿನ್ಯುವಲ್ ಅಡ್ಮಿಷನ್ನ ಮಾಡಿಕೊಡ್ತೇವೆ. ನೀವು ಆ ಫಾರ್ಮ್ಗಳನ್ನ ನಿಮ್ಮ ಯೂನಿವರ್ಸಿಟಿಗೆ ತಲುಪಿಸಿದರೆ ಮುಗೀತು. ಆನಂತರವೇ ಮಾತ್ರ ನೀವು 2024-25ನೇ ಸಾಲಿನಲ್ಲಿ ದಾಖಲಾದರೆ ಮಾತ್ರವೇ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಆದ ಕಾರಣ ಯಾರು ಪೋಸ್ಟ್ ಮ್ಯಾಟ್ರಿಕ್ ರೆಗ್ಯುಲರ್ ಆಗಿ ಹೋಗೋರು ಮತ್ತು KSOUಯಲ್ಲಿ ದಾಖಲಾದಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ದಯವಿಟ್ಟು ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ, ಯಾವುದೇ ತಪ್ಪಿಲ್ಲದೆ ಅಪ್ಲೈ ಮಾಡಿ. ಗಡಿಬಿಡಿಯಲ್ಲಿ ಏನಾದರೂ ತೊಂದರೆಗಳಾದಲ್ಲಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲಾಗುತ್ತೆ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ನ ಒತ್ತಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಬಾಯ್ ಹೇಳ್ತಾ ಸ್ನೇಹಿತರೆ.